ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಸಿಂಪಲಾಗಿ ನುಗ್ಗೆ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಚಟಪಟ ಅಂದ ನಂತರ ಈರುಳ್ಳಿ ಅದಕ್ಕಾದ್ರೂ ಹೆಚ್ಕೋಬೋದು, ಅಥವಾ ನಮಗೆ ಇಷ್ಟ ಚಿಕ್ಕದಾಗಿ ಹೆಚ್ಕೋತೀವನ್ನ ಚಿಕ್ಕದಾಗಿ ಹೆಚ್ಕೋಬೋದು. ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ವ ಈರುಳ್ಳಿದು, ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಇಲ್ಲ ಶುಂಠಿ ಇದ್ದರೆ ಶುಂಠಿ ಜಜ್ಜಿ ಕೂಡ ಹಾಕೋಬೋದು. ನನ್ನ ಮನೆಯಲ್ಲಿ ಖಾಲಿ ಆಗೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಸಿಡಿತಾ ಇರುತ್ತೆ, ಹುಷಾರಾಗಿರಬೇಕು. ನುಗ್ಗೆಕಾಯಿ ಇಷ್ಟು ಉದ್ದ ಕೊಯ್ಕೊಂಡು ಸಿಪ್ಪೆ ಸುಲ್ಕೊಂಡು ಇಟ್ಕೊಳ್ತೀನಿ. ಸಿಪ್ಪೆ ಸುಲ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗನೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ತಾಯಿರಿ. ಇದಕ್ಕೆ ಮಸಾಲ ಮಾಡ್ಕೊಂಬಿಡೋಣ. ಮಸಾಲಕ್ಕೆ ಏನು ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ. ಹುರಿದಿರೋ ಶೇಂಗಾ, ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿಣ ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ನೀರು ನುಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲ ಎಲ್ಲ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುವಷ್ಟು ಇದು ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ತೀನಿ. ಅದನ್ನ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿರ್ತದೆ. ಸ್ವಲ್ಪ ಹಂಗೆ ಕಲರ್ ಹೋಗ್ತಾ ಇರುತ್ತೆ, ಆದಷ್ಟು ಫ್ರೈ ಮಾಡ್ತಾ ಇರಬೇಕು. ತಡ 2-3 ನಿಮಿಷ ಬಿಟ್ಟು ಫ್ರೈ ಮಾಡಿ. ಯಾಕೆ ನಾವು ತಿನ್ನೋ ಅಡುಗೆ ಚೆನ್ನಾಗಿರುತ್ತೆ ತಾನೇ ಇರ್ತಿತ್ತು, ಜಾಸ್ತಿ ಹೋಗುತ್ತೆ. ಹೊರಗಡೆ ದುಡ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ರುಚಿ ಅನಿಸುತ್ತೆ ಊಟ ಮಾಡೋದು. ಹಾಗೆ ಸ್ವಲ್ಪ ಆಗಾಗ ಸ್ವಲ್ಪ ತಳ ಹೋಗ್ತಿರುತ್ತಲ್ಲ, ಕೈ ಆಡಿಸ್ತಾ ಇರಬೇಕು. ಇದರಿಂದ ಎಣ್ಣೆ ನೋಡಿ ಹಾಕ್ಕೋಬೋದು. ಬೇಕಿದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ನಾನು ಮಿಕ್ಸರ್ ಜಾರ್ನಲ್ಲಿ ಮಸಾಲೆ ಇತ್ತಲ್ವ, ಅದೇ ನೀರನ್ನೇ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಆದಷ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ನುಗ್ಗೆಕಾಯಿ ಗಟ್ಟಿ ಇರುತ್ತೆ, ಬೇಗ ಬೇಯಲ್ಲ. ಸ್ವಲ್ಪ ನೀರು ಹಾಕಿ ಹೋಗ್ಬಿಡ್ತೀನಿ, ಹೋಗ್ಬಿಡುತ್ತೆ. ಆ ಥರ ಚೆನ್ನಾಗಿದೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡಂತ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಹಾಗೆ ನಾವು ಬಟಾಣಿ ಇತ್ತು ಮನೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ, ಇದೊಂಥರ ಹಾಕಿ ನೋಡೋಣ ಟೇಸ್ಟು ಅಂತ ಬಟಾಣಿ ಹಾಕ್ತಿದ್ದೀನಿ. ಸ್ವಲ್ಪ ಮೇಲೆ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಆ್ಯಡ್ ಮಾಡ್ತಿದ್ದೀನಿ. ನಮಗೆ ಸ್ವಲ್ಪ ಫ್ಲೇವರ್ ಬೇಕು ಮಸಾಲದನ್ನು ಆ್ಯಡ್ ಮಾಡ್ಕೊಬೋದು, ಇಲ್ಲದಂದ್ರೆ ಪರವಾಗಿಲ್ಲ, ಅಷ್ಟೇ ಬಿಡ್ಬೋದು ಕೂಡ. ಹಾಗೆ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಹಾಗೆ ಬೇಯ್ತಾ ಇದೆ. ನುಗ್ಗೆಕಾಯಿ ನೋಡ್ತಾ ಇರಬೇಕು. ಹಾಗಾಗಿ ಮುಟ್ಟಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಪ್ಪ ಅಂತೇಳ್ಬಿಟ್ಟು. ಸ್ವಲ್ಪ ಜಾಸ್ತಿ ಪೇಷನ್ಸಿಂದ ಬೇಯಿಸ್ಬೇಕಾಗುತ್ತೆ ನುಗ್ಗೆಕಾಯಿ, ಯಾಕಂದರೆ ಗಟ್ಟಿ ಇರುತ್ತಲ್ವ, ಜಾಸ್ತಿ ಬೇಗ ಬೇಯಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆದಷ್ಟು ತಾಳ್ಮೆನೇ ಬೇಯಿಸ್ಬೇಕಂತ ಹೇಳ್ತಿದ್ದೀನಿ. ನಾನು ಸ್ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತಲ್ವ. ಈ ಕಡೆ ಅನ್ನ ಕೂಡ ಮಾಡ್ತಿದ್ದೀನಿ. ನನ್ನ ಮಗ ಮಲ್ಕೊಂಡಾಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ವ. ನುಗ್ಗೆಕಾಯಿ ಬೆಂದಿದ್ದು ಒಂದು ಚೆಕ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಬೆಂದಿದೆ. ಈ ವಿಡಿಯೋ ಯಾರಿಗಾರು ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.